ಸ್ನೇಹಿತರೆ ನಮಸ್ಕಾರ. ಇವತ್ತು ತಾಲೂಕು ಪಂಚಾಯಿತಿ ಬಜೆಟ್ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ 1, ತಾಲೂಕು ಪಂಚಾಯಿತಿಯ ಲೆಕ್ಕಗಳ ಮತ್ತು ಬಜೆಟ್ ಅನ್ನು ಯಾರು ಮಂಡಿಸುತ್ತಾರೆ? ತಾಲೂಕು ಪಂಚಾಯಿತಿಯ ಬಜೆಟ್ ಅನ್ನ ಯಾರು ಮಂಡಿಸುತ್ತಾರೆ? ಆಪ್ಷನ್ಸ್ ಕೊಟ್ಟರೆ ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ, ಕಾರ್ಯನಿರ್ವಹಣಾ ಅಧಿಕಾರಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ತಹಸೀಲ್ದಾರ್ ಅಂತ ಹೇಳ್ಕೊಟ್ಟಾರ. ಇಲ್ಲಿ ತಾಲೂಕು ಪಂಚಾಯಿತಿಯ ಬಜೆಟ್ ಅನ್ನ ಯಾರು ಮಂಡಿಸ್ತಾರಪ್ಪ ಅಂತ ಹೇಳಿದ್ರೆ ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ ತಾಲೂಕು ಪಂಚಾಯಿತಿಯ ಬಜೆಟ್ ಅನ್ನ ಮಂಡನೆ ಮಾಡುತ್ತೆ. ಆಪ್ಷನ್ ಎ ಆಪ್ಷನ್ ಎ ಇದಲ್ಲ, ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ ಈ ತಾಲೂಕು ಪಂಚಾಯಿತಿಯ ಬಜೆಟ್ ಅನ್ನ ಮಂಡನೆ ಮಾಡುತ್ತೆ. ತಾಲೂಕು ಪಂಚಾಯಿತಿ ಬಜೆಟ್ ಅನ್ನು ಈ ಕೆಳಗಿನ ಯಾವ ಅವಧಿಯಲ್ಲಿ ನಡೆಯುವ ಸಭೆಯಲ್ಲಿ ಮಂಡಿಸತಕ್ಕದ್ದು? ತಾಲೂಕು ಪಂಚಾಯಿತಿ ಬಜೆಟ್ ಅನ್ನ ಈ ಕೆಳಗಿನ ಯಾವ ಅವಧಿಯಲ್ಲಿ ನಡೆಯುವ ಸಭೆಯಲ್ಲಿ ಮಂಡಿಸಬೇಕು? ಸೇಮ್ ಗ್ರಾಮ ಪಂಚಾಯಿತಿದು ಏನಿತ್ತಲ್ಲ ಅದೇ ರೀತಿ ಫೆಬ್ರವರಿ 1ನೇ ದಿನದಿಂದ ಮಾರ್ಚ್ 10ರವರೆಗೆ ನಡೀತಕ್ಕಂತಹ ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಈ ತಾಲೂಕು ಪಂಚಾಯಿತಿ ಬಜೆಟ್ ಅನ್ನ ಮಂಡನೆ ಮಾಡಬೇಕಾಗುತ್ತೆ. ಫೆಬ್ರವರಿ 1ನೇ ದಿನದಿಂದ ಮಾರ್ಚ್ 10ರವರೆಗೆ ನಡೆಯುವ ಸಭೆಯಲ್ಲಿ ಈ ತಾಲೂಕು ಪಂಚಾಯಿತಿ ಬಜೆಟ್ ಅನ್ನ ಮಂಡನೆ ಮಾಡಬೇಕು. ಆಪ್ಷನ್ ಬಿ. ತಾಲೂಕು ಪಂಚಾಯಿತಿ ಅಂಗೀಕರಿಸಿದ ಬಜೆಟ್ ಅನ್ನು ಸರ್ಕಾರವು ನಿಗದಿಪಡಿಸಬಹುದಾದ ದಿನಾಂಕಕ್ಕೆ ಮೊದಲು ಈ ಕೆಳಗಿನ ಯಾರಿಗೆ ಕಳುಹಿಸತಕ್ಕದ್ದು? ತಾಲೂಕು ಪಂಚಾಯಿತಿ ಅಂಗೀಕರಿಸಿದ ಬಜೆಟ್ ಅನ್ನ ಸರ್ಕಾರವು ನಿಗದಿಪಡಿಸಿದ ದಿನಾಂಕಕ್ಕೆ ಮೊದಲು ಈ ಕೆಳಗಿನ ಯಾರಿಗೆ ಕಳುಹಿಸತಕ್ಕದ್ದು? ಆಪ್ಷನ್ ಬಿ ಇದಲ್ಲ, ತಾಲೂಕು ಪಂಚಾಯಿತಿಯು ಅಂಗೀಕರಿಸಿದಂತಹ ಬಜೆಟ್ ಅನ್ನ ಸರ್ಕಾರವು ನಿಗದಿಪಡಿಸಿದಂತಹ ದಿನಾಂಕಕ್ಕೆ ಮೊದಲು ಜಿಲ್ಲಾ ಪಂಚಾಯಿತಿಗೆ ಕಳಿಸಿಕೊಡ್ಬೇಕಾಗುತ್ತೆ. ಜಿಲ್ಲಾ ಪಂಚಾಯಿತಿ ಆಪ್ಷನ್ ಬಿ. ತಾಲೂಕು ಪಂಚಾಯಿತಿಯು ಮೊದಲು ಬಜೆಟ್ ಅಂದಾಜನ್ನು ಅಂಗೀಕರಿಸಲು ತಪ್ಪಿದ್ದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಯು ಜಿಲ್ಲಾ ಪಂಚಾಯಿತಿಗೆ ಕಳುಹಿಸತಕ್ಕದ್ದು ಮತ್ತು ಅದನ್ನು ಮಾರ್ಪಾಟು ಇಲ್ಲದೆ ಜಿಲ್ಲಾ ಪಂಚಾಯಿತಿಯು ಅನುಮೋದಿಸಿದ ಬಜೆಟ್ ಅನ್ನು ಈ ಕೆಳಗಿನ ಯಾರು ಪ್ರಮಾಣೀಕರಿಸತಕ್ಕದ್ದು? ಒಂದು ವೇಳೆ ತಾಲೂಕು ಪಂಚಾಯಿತಿ ಬಜೆಟ್ ಅನ್ನು ಅಂಗೀಕರಿಸಲು ತಪ್ಪಿದರೆ ಅದನ್ನ ಕಾರ್ಯನಿರ್ವಹಣಾ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ಕಳಿಸ್ಬೇಕು. ಅದನ್ನ ಜಿಲ್ಲಾ ಪಂಚಾಯಿತಿ ಮಾರ್ಪಾಟು ಇಲ್ಲದೆ ಅಥವಾ ಮಾರ್ಪಾಟಿನೊಂದಿಗೆ ಜಿಲ್ಲಾ ಪಂಚಾಯಿತಿ ಅನುಮೋದಿಸಿದ ಬಜೆಟ್ ಅನ್ನ ಯಾರು ಅದನ್ನ ಪ್ರಮಾಣೀಕರಿಸುತ್ತಾರೆ ಅಂತ ಪ್ರಶ್ನೆ ಐತಿ. ಇಒ, ಸಿಇಒ, ಕಾರ್ಯದರ್ಶಿ, ತಹಸೀಲ್ದಾರ್ ಅಂತ ಐತಿ. ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಆ ಒಂದು ಬಜೆಟ್ ಅನ್ನ ಜಿಲ್ಲಾ ಪಂಚಾಯಿತಿ ಅಂಗೀಕರಿಸಿದ ಬಜೆಟ್ಗೆ ಸಹಿ ಮಾಡಬೇಕಾಗುತ್ತೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಆಪ್ಷನ್ ಬಿ, ಸಿಇಒ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ತಾಲೂಕು ಪಂಚಾಯಿತಿಯು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅನುಮೋದಿಸಿದ ಅನುದಾನದಲ್ಲಿ ಶೇಕಡಾ ಎಷ್ಟಕ್ಕಿಂತ ಹೆಚ್ಚಿಗೆ ಕಡಿತವನ್ನು ಕಮಿಷನರ್ ಅವರ ಅನುಮೋದನೆ ಇಲ್ಲದೆ ಕಡಿತ ಮಾಡುವಂತಿಲ್ಲ. ನೋಡಿ, ತಾಲೂಕು ಪಂಚಾಯಿತಿಯು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅನುಮೋದಿಸಿದ ಅನುದಾನದಲ್ಲಿ ಶೇಕಡಾ ಎಷ್ಟಕ್ಕಿಂತ ಕಡಿತವನ್ನ ಕಮಿಷನರ್ ಅವರ ಅನುಮೋದನೆ ಇಲ್ಲದೆ ಮಾಡುವಂತಿಲ್ಲ ಅಂತ ಐತಿ. ಇದಕ್ಕೆ ಶೇಕಡಾ 10% ತಾಲೂಕು ಪಂಚಾಯಿತಿಯು ಅನುಮೋದಿಸಿದ ಯಾವುದೇ ಒಂದು ಕಾರ್ಯಗಳಿಗಾಗಿ ಅನುಮೋದಿಸಿದ ಅನುದಾನದಲ್ಲಿ ಶೇಕಡಾ 10ಕ್ಕಿಂತ ಹೆಚ್ಚಿಗೆ ಕಡಿತವನ್ನ ಕಮಿಷನರ್ ಅವರ ಅನುಮೋದನೆ ಇಲ್ಲದೆ ಅದನ್ನ ಮಾಡುವಂತಿಲ್ಲ. ಕಮಿಷನರ್ ಅವರು ಅದಕ್ಕೆ ಅನುಮತಿ ಕೊಡಬೇಕಾಗುತ್ತೆ. ಅಲ್ಲಿ ಗ್ರಾಮ ಪಂಚಾಯಿತಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಗಾಗಿ ಅನುಮೋದಿಸಿದ ಬಜೆಟ್ ನಲ್ಲಿ ಶೇಕಡಾ 10ಕ್ಕಿಂತ ಕಡಿಮೆ ಮಾಡಬೇಕಾದ್ರೆ ಅಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯವರ ಅನುಮತಿ ಬೇಕಾಗುತ್ತೆ. ಇಲ್ಲಿ ತಾಲೂಕು ಪಂಚಾಯಿತಿದು ಕಮಿಷನರ್ ಅವರ ಅನುಮತಿ ಬೇಕಾಗುತ್ತೆ. ಶೇಕಡಾ 10%. ಅವಶ್ಯವಾದಾಗ ತಾಲೂಕು ಪಂಚಾಯಿತಿಯು ಪೂರಕ ಬಜೆಟ್ ಅನ್ನು ಮಂಡಿಸಬಹುದು. ಈ ಬಜೆಟ್ ಅನ್ನು ಸರ್ಕಾರಕ್ಕೆ ಒಪ್ಪಿಸಬಹುದು. ಈ ಕೆಳಗಿನ ಯಾರು ಪರಾಮರ್ಶಿಸತಕ್ಕದ್ದು ಮತ್ತು ಅನುಮೋದಿಸತಕ್ಕದ್ದು? ಅನುಮೋದನೆಗಾಗಿ ಸರ್ಕಾರಕ್ಕೆ ಒಪ್ಪಿಸತಕ್ಕದ್ದು. ನೋಡಿ, ಅವಶ್ಯವಾದಾಗ ತಾಲೂಕು ಪಂಚಾಯಿತಿ ಪೂರಕ ಬಜೆಟ್ ಅನ್ನ ಮಂಡಿಸಬಹುದು. ಈ ಪೂರಕ ಬಜೆಟ್ ಅನ್ನ ಸರ್ಕಾರಕ್ಕೆ ಒಪ್ಪಿಸಬಹುದು. ಆದರೆ ಈ ಕೆಳಗಿನ ಯಾರು ಆ ಪೂರಕ ಬಜೆಟ್ ಅನ್ನ ಪರಾಮರ್ಶಿಸಿ ಮತ್ತು ಅದನ್ನ ಅನುಮೋದನೆ ಮಾಡಿ ಆಮೇಲೆ ಸರ್ಕಾರಕ್ಕೆ ಒಪ್ಪಿಸಬೇಕಂದ್ರೆ
ಆಪ್ಷನ್ಸ್ ಕೊಟ್ಟಾರ ಡಿಸಿ, ಕಮಿಷನರ್, ಜಿಲ್ಲಾ ಪಂಚಾಯತಿ, ಸರ್ಕಾರ ಅಂತ ಆಪ್ಷನ್ಸ್ ಕೊಟ್ಟಾರ. ಇದಕ್ಕೆ ಸರಿಯಾದ ಆಯ್ಕೆ ಕಮಿಷನರ್, ಆಪ್ಷನ್ ಬಿ ಕಮಿಷನರ್. ತಾಲೂಕು ಪಂಚಾಯಿತಿಯು ವಾರ್ಷಿಕ ಲೆಕ್ಕಪತ್ರಗಳನ್ನು ಅಂತಿಮವಾಗಿ ಅಂಗೀಕರಿಸಿದ ತರುವಾಯ ಸಾಧ್ಯವಾದಷ್ಟು ಬೇಗನೆ ಗೊತ್ತುಪಡಿಸಿದ ನಮೂನೆಯಲ್ಲಿ ಲೆಕ್ಕವನ್ನು ಈ ಕೆಳಗಿನ ಯಾರಿಗೆ ಕಳುಹಿಸತಕ್ಕದ್ದು? ತಾಲೂಕು ಪಂಚಾಯಿತಿಯು ವಾರ್ಷಿಕ ಲೆಕ್ಕಪತ್ರಗಳನ್ನು ಅಂತಿಮವಾಗಿ ಅಂಗೀಕರಿಸಿದ ತರುವಾಯ ನಂತರ ಸಾಧ್ಯವಾದಷ್ಟು ಬೇಗನೆ ಗೊತ್ತುಪಡಿಸಿದ ನಮೂನೆಯಲ್ಲಿ ಆ ಲೆಕ್ಕವನ್ನ ಈ ಕೆಳಗಿನ ಯಾರಿಗೆ ಕಳಿಸತಕ್ಕದ್ದು? ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸರ್ಕಾರ ಮತ್ತು ಯೋಜನಾ ಆಯೋಗ ಅಂತ ಐತಿ. ಇದಕ್ಕೆ ಸರಿಯಾದ ಆಯ್ಕೆ ಜಿಲ್ಲಾ ಪಂಚಾಯಿತಿಗೆ ಕಳಿಸಬೇಕು. ಜಿಲ್ಲಾ ಪಂಚಾಯಿತಿ. ತಾಲೂಕು ಪಂಚಾಯಿತಿಯು ವಸೂಲಾಗದ ತೆರಿಗೆ ಮತ್ತು ಫೀಸುಗಳನ್ನು ವಜಾಗೊಳಿಸುವ ಅಧಿಕಾರ ಹೊಂದಿದೆ. ಆದರೆ ಈ ಕೆಳಗಿನ ಯಾವ ಮೊತ್ತವನ್ನು ಮೀರಿದ ತೆರಿಗೆಯನ್ನ ಜಿಲ್ಲಾ ಪಂಚಾಯಿತಿ ಅನುಮೋದನೆ ಇಲ್ಲದೆ ವಜಾಗೊಳಿಸುವಂತಿಲ್ಲ? ತಾಲೂಕು ಪಂಚಾಯಿತಿಯು ವಸೂಲಾಗದ ತೆರಿಗೆ ಮತ್ತು ಫೀಸುಗಳನ್ನು ವಜಾಗೊಳಿಸುವ ಅಧಿಕಾರ ಹೊಂದಿದೆ. ಆದರೆ ಈ ಕೆಳಗಿನ ಯಾವ ಮೊತ್ತವನ್ನು ಮೀರಿದ ತೆರಿಗೆಯನ್ನ ಜಿಲ್ಲಾ ಪಂಚಾಯಿತಿ ಅನುಮೋದನೆ ಇಲ್ಲದೆ ವಜಾಗೊಳಿಸುವಂತಿಲ್ಲ? ಇದು 5,000 ರೂಪಾಯಿ. ಆಪ್ಷನ್ ಡಿ 5,000 ರೂಪಾಯಿವರೆಗೆ ಇರ್ತಕ್ಕಂತಹ ಒಂದು ತೆರಿಗೆಯನ್ನ ಅದು ಜಿಲ್ಲಾ ಪಂಚಾಯಿತಿ ಅನುಮೋದನೆ ಇಲ್ಲದೆ ವಜಾಗೊಳಿಸುವಂತಿಲ್ಲ. ಯಾರು? ತಾಲೂಕು ಪಂಚಾಯಿತಿ. ತಾಲೂಕು ಪಂಚಾಯಿತಿ ಲೆಕ್ಕಪತ್ರಗಳನ್ನ ಪ್ರತಿ ವರ್ಷ ಈ ಕೆಳಗಿನ ಯಾರು ಪರಿಶೋಧನೆ ಮಾಡತಕ್ಕದ್ದು? ತಾಲೂಕು ಪಂಚಾಯಿತಿಯ ಲೆಕ್ಕಪತ್ರಗಳನ್ನ ಪ್ರತಿ ವರ್ಷ ಈ ಕೆಳಗಿನ ಯಾರು ಪರಿಶೋಧನೆ ಮಾಡತಕ್ಕದ್ದು? ರಾಜ್ಯ ಮಹಾಲೆಕ್ಕಪಾಲಕರು, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್, ಕಮಿಷನರ್ ಮತ್ತು ಜಿಲ್ಲಾಧಿಕಾರಿ ಅಂತ ಕೊಟ್ಟಾರ. ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯ ಲೆಕ್ಕಪತ್ರಗಳನ್ನ ಪ್ರತಿ ವರ್ಷ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರು ಪರಿಶೋಧನೆ ಮಾಡಬೇಕಾಗುತ್ತೆ, ಆಡಿಟ್ ಮಾಡಬೇಕಾಗುತ್ತೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್. ಆಪ್ಷನ್ ಬಿ. ಈ ಕೆಳಗಿನ ಯಾರಿಗೆ ತಾಲೂಕು ಪಂಚಾಯಿತಿ ಲೆಕ್ಕಪತ್ರಗಳನ್ನು ಮತ್ತು ಇತರ ದಾಖಲೆಗಳನ್ನು ನೋಡಿಕೊಳ್ಳುವ ಅವಶ್ಯಕತೆ ಇರುತ್ತದೆ? ಈ ಕೆಳಗಿನ ಯಾರಿಗೆ ತಾಲೂಕು ಪಂಚಾಯಿತಿಯ ಲೆಕ್ಕಪತ್ರಗಳನ್ನ ಮತ್ತು ಇತರ ದಾಖಲೆಗಳನ್ನ ನೋಡಿಕೊಳ್ಳಲು ಅವಶ್ಯಕತೆ ಇರುತ್ತದೆ? ಲೆಕ್ಕ ಪರಿಶೋಧಕರು, ಲೆಕ್ಕ ಅಧೀಕ್ಷಕ, ಲೆಕ್ಕ ಸಹಾಯಕ, ಲೆಕ್ಕ ಸಂಯೋಜಕ ಅಂತ ಐತಿ. ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಲೆಕ್ಕ ಸಹಾಯಕರು. ತಾಲೂಕು ಪಂಚಾಯಿತಿಗೆ ಸಂಬಂಧಿಸಿದ ಕ್ರೋಢೀಕೃತವಾದ ವರದಿಯನ್ನ ಪ್ರತಿ ವರ್ಷ ಈ ಕೆಳಗಿನ ಯಾರಿಗೆ ಕಳುಹಿಸಿಕೊಡತಕ್ಕದ್ದು? ತಾಲೂಕು ಪಂಚಾಯಿತಿಗೆ ಸಂಬಂಧಿಸಿದ ಕ್ರೋಢೀಕೃತವಾದ ವರದಿಯನ್ನ ಪ್ರತಿ ವರ್ಷ ಈ ಕೆಳಗಿನ ಯಾರಿಗೆ ಕಳುಹಿಸಿಕೊಡತಕ್ಕದ್ದು? ಸರ್ಕಾರಕ್ಕೆ. ಸರ್ಕಾರಕ್ಕೆ. ಆಪ್ಷನ್ ಬಿ ಇದೆಯಲ್ಲ, ತಾಲೂಕು ಪಂಚಾಯಿತಿಗೆ ಸಂಬಂಧಿಸಿದಂತಹ ಎಲ್ಲಾ ಒಂದು ಕ್ರೋಢೀಕೃತ ವರದಿಯನ್ನ ಪ್ರತಿ ವರ್ಷ ಸರ್ಕಾರಕ್ಕೆ ಕಳಿಸಿಕೊಡ್ಬೇಕು. ಯಾರು? ಜಿಲ್ಲಾ ಪಂಚಾಯಿತಿ. ಸರ್ಕಾರವು ಕ್ರೋಢೀಕೃತ ವರದಿಯನ್ನು ಯಾರ ಮುಂದೆ ಮಂಡಿಸತಕ್ಕದ್ದು? ಸರ್ಕಾರವು ಕ್ರೋಢೀಕೃತ ವರದಿಯನ್ನ ಯಾರ ಮುಂದೆ ಮಂಡಿಸತಕ್ಕಂದ್ರೆ ತಾಲೂಕು ಪಂಚಾಯಿತಿಯ, ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕು ಪಂಚಾಯಿತಿಯ ಒಂದು ಕ್ರೋಢೀಕೃತ ವರದಿಯನ್ನ ಜಿಲ್ಲಾ ಪಂಚಾಯಿತಿ ಮೂಲಕ ಸರ್ಕಾರಕ್ಕೆ ಕಳಿಸಿರುತ್ತಾರೆ. ಸರ್ಕಾರವು ಈ ಕ್ರೋಢೀಕೃತ ವರದಿಯನ್ನ ಯಾರ ಮುಂದೆ ಮಂಡಿಸಬೇಕಂತೇಳಿ ಪ್ರಶ್ನೆ ಐತಿ. ಆಪ್ಷನ್ ಎ ರಾಜ್ಯ ವಿಧಾನ ಮಂಡಲದ ಉಭಯ ಸದನಗಳ ಮುಂದೆ, ರಾಜ್ಯ ಹಣಕಾಸು ಆಯೋಗದ ಉಭಯ ಸದನಗಳ ಮುಂದೆ, ಸಂಸತ್ತಿನ ಉಭಯ ಸದನಗಳ ಮುಂದೆ, ಮೇಲಿನ ಯಾವುದು ಅಲ್ಲ ಅಂತೇಳಿ ಆಪ್ಷನ್ಸ್ ಕೊಟ್ಟಾರ. ಇದಕ್ಕೆ ಸರಿಯಾದ ಆಯ್ಕೆ ಸರ್ಕಾರವು ಪ್ರತಿ ವರ್ಷ ಒಂದು ಕ್ರೋಢೀಕೃತವಾದ ಒಂದು ವರದಿಯನ್ನ ರಾಜ್ಯ ವಿಧಾನ ಮಂಡಲದ ಉಭಯ ಸದನಗಳ ಮುಂದೆ ಮಂಡಿಸಬೇಕಾಗುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಗ್ತೀನಿ. ನಮಸ್ಕಾರ.